A1 ಪವಿತ್ರ ಗೌಡ ಬಂಧನ ಆಯಿತು, A2 ದರ್ಶನ್ ಬಂಧನ. ಪೊಲೀಸರು ಕಾಯ್ತಾ ಇದ್ದಾರೆ. ಆದರೆ ಅವರು ನೇರವಾಗಿ ಬಂದು ಕೋರ್ಟ್ಗೆ ಹಾಜರಾಗಬಹುದು ಅಂತ ಈಗ ಪವಿತ್ರ ಗೌಡನ್ನ ಕರ್ಕೊಂಡೋಗಿ ಅವರು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಟೆಸ್ಟ್ ಆದ ನಂತರ ಪವಿತ್ರ ಗೌಡನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಕರೆಕ್ಟ್. ಅನ್ನಪೂರ್ಣೇಶ್ವರಿ ನಗರದ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಇಲ್ಲಿಂದ ಪ್ರೊಸೀಜರ್ಸ್ಗಳು ಶುರುವಾಗ್ತದೆ. ಇನ್ನೊಂದು ವಿಚಾರ ಅಂತ ಅಂದ್ರೆ ನೀವು ಹೇಳ್ತಾ ಇದ್ರಿ ದರ್ಶನ್ ಎಲ್ಲಿರ್ಬೋದು ಏನು ಎತ್ತ ಅಂತ. ಬಹುಶಃ ಅವ್ರದ್ದು ನಾಳೆ ಈ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಾಗಿರೋ ಒಂದು ಸಾಂಗ್ ರಿಲೀಸ್ ಇದೆ. ಬಹುಶಃ ಅವರು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅನ್ನುವಂಥದ್ದು ನನಗೆ ಅರ್ಥ ಆಗ್ತಿಲ್ಲ. ಬಹುಶಃ ನೀವು ಅದನ್ನ ಹೇಗೆ ವಿಶ್ಲೇಷಿಸ್ತಿರೋ ಗೊತ್ತಿಲ್ಲ. ಯಾಕಂತ ಅಂದ್ರೆ ನಿನ್ನೆ ಅವರು ಮಡಿಕೇರಿಯಲ್ಲಿ ಯಾವುದೋ ಸುಂಟಿಕೊಪ್ಪ ಹತ್ರ ಒಂದು ರೆಸಾರ್ಟ್ಗೆ ಹೋಗಿದ್ದಾರೆ. ಅಲ್ಲಿಂದ ತಮಿಳ್ನಾಡಿಗೆ ಹೋಗಿದ್ದಾರೆ. ಅವರಿಗೆಲ್ಲ ಗೊತ್ತಿದ್ದ ವಿಚಾರನೇ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರ್ಡಿಕ್ಟ್ ಬರುತ್ತೆ, ಏನಾಗುತ್ತೋ ಏನೋ ಅಂತ. ಅದ್ರ ಮೀರಿನೂ ಅಷ್ಟು ಕಾನ್ಫಿಡೆನ್ಸ್ ಇತ್ತ ಅವರಲ್ಲಿ ಅನ್ನೋದು ಒಂದು. ಇದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ ನಿಮ್ಗೆ ಸರ್, ಏನು ಅಂತ ಅಂದ್ರೆ ನಾಳೆ ಅವ್ರದ್ದು ಏನು ಸಾಂಗ್ ರಿಲೀಸ್ ಆಗ್ತಿದೆಯಲ್ಲ, ಏನೋ ಇದ್ರೆ ನೆಮ್ಮದಿಯಾಗಿರ್ಬೇಕು, ಅದೊಂದು ಫೇಮಸ್ ಡೈಲಾಗ್ ಇತ್ತು ಅವ್ರದ್ದು ಫೋನ್ ಕಾನ್ವರ್ಸೇಷನ್ ಅಲ್ಲಿ. ಆ ಡೈಲಾಗ್ ಅವ್ರು ಬೈದಿರೋದು ಅವ್ರು ವಿಜಯಲಕ್ಷ್ಮಿ ಅವರಿಗೇನೆ. ಅವ್ರು ಕೆಲವೊಂದು ವರ್ಡ್ಸ್ ನಲ್ಲಿ ಯೂಸ್ ಮಾಡ್ಯಾರ, ಅದನ್ನ ನಾವು ಹೇಳಕ್ಕೂ ಆಗಲ್ಲ ಬಿಡಿ, ಅದು ಎಲ್ಲ ಬೀಪ್ ವರ್ಡ್ಸ್. ಹಾಗೆಲ್ಲ ಬೈದು ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳ್ಕೊಂಡು ಅವ್ರು ಬೈದಿದ್ರಲ್ಲ, ಅದು ವಿಜಯಲಕ್ಷ್ಮಿ ಅವರಿಗೆ ಹಿಂದೆ ಬೈದಿದ್ದು ಅಂತ ಬಹಳ ವೈರಲ್ ಆಗಿದೆ. ಈಗ ಅದೇ ಹೆಸರಲ್ಲೇ ಸಾಂಗ್ ರಿಲೀಸ್ ಆಗ್ತಾ ಇರೋದು. ಗೊತ್ತಿಲ್ಲ ಇದನ್ನು ವಿಜಯಲಕ್ಷ್ಮಿ ಅವ್ರು ಹೆಂಗ್ ಕನ್ಸಿಡರ್ ಮಾಡ್ತಾರೋ. ಫ್ಯಾನ್ಸ್ ಅಂತೂ ಖುಷಿಯಾಗ್ಯಾರ ಬಿಡಿ, ಯಾಕಂದ್ರೆ ಈ ಏನ್ರಿ ಮೀಡಿಯಾ ಅನ್ನೋದು ಇದೊಂದು ಏನೋ ಇದ್ರೆ ನೆಮ್ಮದಿ ಆಗಿರ್ಬೇಕು ಅವ್ರಿಗೆಲ್ಲ ಫ್ಯಾನ್ಸಿಗೆ ಅದೊಂದು ರೀತಿ ಬಹಳ ಫೇಮಸ್ ಡೈಲಾಗ್ಸ್ ಅವ್ರಿಗೆ ಖುಷಿ. ನಾಳೆ ಅದು ರಿಲೀಸ್ ಆಗ್ತಾ ಇದೆ. ಹಿಂದೆ ಅವ್ರ ಪತ್ನಿಗೆ ಬೈದಂತ ವರ್ಡ್ ನಾಳೆ ಅದು ಸಾಂಗ್ ಆಗಿ ಹೊರಗೆ ಬರ್ತಾ ಇದೆ. ನೋಡಿ, ಮನೆಯಿಂದ ಕೆಳಗಡೆ ಇಳಿಯುವಂಥ ಸಂದರ್ಭದಲ್ಲಿ ಒಬ್ಬರು ಪೊಲೀಸರು ರೆಕಾರ್ಡ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಪೊಲೀಸರು ಬೇಗ ನಡೆಯಮ್ಮ ಅಂತ ತಳ್ಳಿದ್ದೇ ಇದಾಯ್ತು. ಆವಾಗ ಪವಿತ್ರ ಕೆಂಡಾಮಂಡಲವಾದ್ರು. ಒಬ್ಬ ಮಹಿಳಾ ಪೊಲೀಸರು ಇವ್ರನ್ನ ತಳ್ಳಿದ್ರು ಕೆಳಗಡೆ ಇಳೀರಿ ಅಂತ. ಯಾಕಂದ್ರೆ ಅವರು ನಿಧಾನಕ್ಕೆ ಬರ್ತಾ ಇದ್ರು, ಹಿಂಗಾಗಿ ನಡ್ರಿ ಹೋಗೋಣ ಅಂತ. ಹೌದು. ಅದು ಕೊನೆಗೇನು ಅಂದರೆ ಅದು ಎಲ್ಲ ಸೇರಿ ಯಾರು ವಿಡಿಯೋ ಮಾಡ್ತಾ ಇದ್ರಲ್ಲ ಅವ್ರ ಕಡೆಗೆ ಕೋಪ ತಿರ್ಕೊಳ್ತು. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಇದು ಇದ್ರೆ ನೆಮ್ಮದಿಯಿಂದ ಇರಬೇಕು ಅಂತ. ಎಲ್ಲಿದೆ ನೆಮ್ಮದಿ? ಈಗ ಹುಡುಕಬೇಕು ನೆಮ್ಮದಿಯನ್ನು ಅಂತ ಸ್ಥಿತಿ. ಇರುವಂಥ ನೆಮ್ಮದಿ ಹಾಳಾಗಿ ಹೋಗಿದೆ. ಜೊತೆಗೇನು ಅಂತಂದರೆ ಏನೇ ಸಾಂಗ್ ಬಿಡುಗಡೆ ಆಗ್ಬೋದು, ಚಿತ್ರ ಬಿಡುಗಡೆ ಆಗ್ಬೋದು, ಚಿತ್ರ ಗೆಲ್ಬೋದು, ಪ್ರಶ್ನೆ ಬೇರೆ. ಹೌದು. ಆದರೆ ಈ ರೀತಿಯ ಸಂಗತಿಗಳಲ್ಲಿ ಮನುಷ್ಯ ಸೋತು ಬಿಟ್ರೆ ಏನು ಮುಂದಿನ ಕಥೆ ಏನು? ಹೌದು. ಇದು ಅಂದರೆ ಹೆಜ್ಜೆ ಹೆಜ್ಜೆಗೆ ಏನೋ ಈ ದೇವರೊಂದು ಸೂಚನೆ ಕೊಡ್ತಾ ಇರ್ತಾನೆ. ಅದರಿಂದ ಪಾಠ ಕಲೀಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಿಮ್ಮ ಮನಸ್ಥಿತಿ ಸಿದ್ಧವಾಗಿರಬೇಕು ಅನ್ನೋದಕ್ಕೆಂದ್ರೆ ಬೆಸ್ಟ್ ಎಕ್ಸಾಂಪಲ್ ಇದು. ಅದೇ ಜೀವನದಲ್ಲಿ ಸೆಕೆಂಡ್ ಆಪ್ಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಟ್ ಆಪ್ಷನ್ ಅಲ್ಲೂ ಕೂಡ ದುರಹಂಕಾರ ಮಾಡ್ಕೊಂಡು ಅಲ್ಲಿ ಇವರು ಯಾರ್ಯಾರು ಒಡನಾಟದಲ್ಲಿದ್ರು, ಅಲ್ಲಿ ಜೈಲಲ್ಲಿ ಒಳಗಿದ್ರೆ ಹೆಂಗಿದ್ರು ನಡೆಯುತ್ತೆ ಅನ್ನುವಂಥ ರೀತಿಯಾಗಿ, ಅಥವಾ ಅಲ್ಲೇ ಒಂದು ಪಟಾಲಂ ಕಟ್ಕೊಂಡು ಗ್ರೂಪ್ ಮಾಡ್ಕೊಳ್ಳೋಕೆ ಹೋಗೋದು ಇದಿತ್ತಲ್ಲ, ಅವ್ರಿಗೆ ಸಿಕ್ಕಂತ ಸೆಕೆಂಡ್ ಆಪ್ಷನ್ ಅನ್ನ ಅವರು ಅಲ್ಲಿ ದುರುಪಯೋಗ ಮಾಡ್ಕೊಂಡ್ರು ಅನ್ನುವಂಥದ್ದು. ಅದು ನಾವು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಆ ವಿಚಾರವನ್ನ ಇವತ್ತು ಉಲ್ಲೇಖ ಮಾಡಿ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟ್ಯಾಂಡ್ ಆಗಿದ್ದಿಲ್ಲ, ಅದಕ್ಕೆ ರೀಸನ್ನೇ ಅದು. ಕರೆಕ್ಟ್. ಇಲ್ಲ ಅಂತಂದ್ರೆ ಈಗ ಅವ್ರ ಕಾನ್ಫಿಡೆನ್ಸ್ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹೌದು. ಇವ್ರು ಹೆಂಗ್ ಇಷ್ಟೊಂದು ಕಾನ್ಫಿಡೆನ್ಸ್ ಇತ್ತು? ಅವ್ರು ನೋಡಿದ್ರೆ ಜಾತ್ರೆಗೆ ಹೋದ್ರು, ಇವ್ರು ನೋಡಿದ್ರೆ ಬೆಳಗ್ಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಹಾಕ್ತಾರೆ. ಏನಿದೆ ಕತೆ ಅಂತ? ಏನಪ್ಪ ಇದು ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗಲೂ ಕೂಡ ಈ ಜಾಮೀನು ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರವಾಗಿರುತ್ತೆ. ಅಂದ್ರೆ ತುಂಬಾ ಅವರು ಇದಕ್ಕೆ ಹೋಗಲ್ಲ. ಈಗ ನೋಡಿ, ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದರ್ಶನ್ ಒಬ್ಬ ದೊಡ್ಡ ಸ್ಟಾರು, ಅದನ್ನ ಎಲ್ಲರ ರೀತಿಯಲ್ಲೂ ಕೂಡ ಯೋಚನೆ ಮಾಡ್ತಾರೆ. ಸರಿ, ಎಲ್ಲ ಸರಿ. ಇದ್ಯಾವುದೂ ಈ ಜೈಲಿನ ಕಥಾನಕಗಳು ಆಗಲಿಲ್ಲ ಅಂದಿದ್ರೆ ಇದು ಬೇಲೆ ಪಡ್ಲಿಕ್ಕೆ ಬಹಳ ಸುಲಭವಾದಂತ ಮಾರ್ಗ ಇತ್ತು. ಆದ್ರೆ ಈ ಹುಚ್ಚಾಟದಿಂದಾಗಿ ಎಡವಟ್ಟಾಯ್ತು. ಹಿಂಗಾಗಿನೇ ಸುಪ್ರೀಂ ಕೋರ್ಟ್ ಇದ್ಯಾವುದನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಸುಪ್ರೀಂ ಕೋರ್ಟ್ ಗ್ಯಾರಂಟಿ ಬೇಲ್ ಕೊಡುತ್ತೆ ಅನ್ನುವಂತ ಒಂದು ನಂಬಿಕೆ ಇತ್ತು. ಜೊತೆಗೇನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗಲೂ ಕೂಡ ಹೇಳುತ್ತೆ ಕಾನೂನಲ್ಲಿ ಏನು ಅಂದ್ರೆ, ಯಾವ ಆರೋಪಿ ಇದನ್ನಲ್ಲ, ಆರೋಪಿಗೆ ಬೇಲ್ ಅನ್ನುವಂಥದ್ದು ಅವನ ಹಕ್ಕು. ಇವತ್ತು ಆ ಹಕ್ಕು ನಮಗೆ ಸಿಗುತ್ತೆ ಅನ್ಕೊಂಡಿದ್ರು. ಕರೆಕ್ಟ್. ಎಡವಟ್ಟಾಗೋಯ್ತು. ಆ ಹಕ್ಕಿಗೆ ಇವರೇ ಚ್ಯುತಿ ತಂದ್ಕೊಡ್ರು, ಇವರ ನಡವಳಿಕೆಯಿಂದಾಗಿ. ಆಮೇಲೆ ಇರೋದು ಅಂತಂದ್ರೆ ಬಹುಶಃ ಮೊನ್ನೆಯಿಂದ ಆದಂತ ಘಟನಾವಳಿಗಳು. ಹೌದು, ಅದನ್ನ ವಕೀಲರುಗಳು ಯಾರು ಉಲ್ಲೇಖ ಮಾಡದೇ ಇರಬಹುದು, ಬಟ್ ದರ್ಶನ್ಗೆ ಇರುವಂತ ಫ್ಯಾಂಡಮ್ ವಿಚಾರವಾಗಿ ಆಗಾಗ ಅದು ಉಲ್ಲೇಖ ಆಗಿದೆ. ನಂಬರ್ 1. ನಂಬರ್ 2, ಅದಾದ ನಂತರದಲ್ಲಿ ಅವ್ರ ವರ್ತನೆಗಳು ತೀರಾ ಮೊನ್ನೆ ತನಕರೂ ಕೂಡ ನಾವು ನೋಡಿದ್ವಿ. ಒಬ್ರು ಕನ್ನಡದ ಇನ್ನೊಬ್ರು ನಟಿಗೆ ಬಹಳ ತೂಚ್ಯವಾಗಿ ಮಾತನಾಡಿದಂಥದ್ದು. ಅಂದ್ರೆ ಇಷ್ಟೆಲ್ಲ ಆದತ್ತ ನಂತರದಲ್ಲೂ ಕೂಡ ಫ್ಯಾನ್ ಈ ರೀತಿಯಾಗಿ ವರ್ತಿಸೋದು, ದರ್ಶನ್ ಅದು ಯಾವುದಕ್ಕೂ ಲಗಾಮ ಹಾಕ್ತಾ ಇರುವಂತ ರೀತಿಯಾಗಿ ವರ್ತನೆ ತೋರಿಸೋದು, ಅವ್ರು ಏನು ಅವ್ರ ಕಡೆಯಿಂದ ಒಂದು ಮೆಸೇಜ್ ಇಲ್ಲ, ಹಂಗೆ ಮಾಡ್ಬೇಡ್ರಪ್ಪ ಅಂತ ಹೇಳ್ಕೊಂಡು. ಯಾವುದೋ ಅಫಿಷಿಯಲ್ ಡಿ ಬಾಸ್ ಅಂತ ಒಂದು ಪೇಜ್ ಇದೆ, ಅದು ಇವರೇ ಹ್ಯಾಂಡ್ಲ್ ಮಾಡ್ತಿರೋ, ಇನ್ಯಾರು ಹ್ಯಾಂಡ್ಲ್ ಮಾಡ್ತಿರೋ, ಆಮೇಲೆ ಅದ್ರಲ್ಲಿ ಒಂದೊಂದು ಮೆಸೇಜ್ ಅವಾಗ ಅಭಿಮಾನಿಗಳ ಹೆಸರಲ್ಲಿ ಯಾರ್ಯಾರು ಏನೇನು ತುರುಕು ಬಿಡ್ತಾರೋ ಹೇಳಕ್ಕಾಗಲ್ಲ, ಗೊತ್ತಾಗಲ್ಲ. ರಮ್ಯಾ ಅವ್ರು ಹೇಳ್ತಿದ್ರಲ್ಲ ಸರ್, ಅವರು ಅದ್ರಲ್ಲಿ ಬಂದಿರೋ 90% ಅದು ಅಕೌಂಟಿಗೆ ಅದಕ್ಕೆ ಯಾರು ಅಪ್ಪ ಅಮ್ಮ ಯಾರು ಅನ್ನೋದೇ ಇಲ್ಲ, ಯಾರ್ದೋ ಫೋಟೋ, ಇನ್ನು ಯಾವುದೋ ಅದಕ್ಕೆ ಮೇಲ್ ಐಡಿಗಳು, ಇನ್ನು ಯಾರೋ ವರ್ಕ್ ಮಾಡೋದು, ಬರೀ ಹುಡುಗಿಯರ ಹೆಸರುಗಳು, ಅದರಲ್ಲಿ ಹುಡುಗಿಯರ ಹೆಸರುಗಳು, ಅದರಲ್ಲಿ ಅವರು ಅಕೌಂಟ್ಸ್ ಮಾಡಿರ್ತಾರೆ. ಹೌದು,
ಮಾಡ್ಬಿಟ್ಟು ಬೇಕಾದ್ದನ್ನ ಹಾಕ್ತಾರೆ ಇದು ಸಂಗತಿ. ಕರೆಕ್ಟ್ ಸೊ ಏನು ಅಂದ್ರೆ ಇದೆಲ್ಲದೂ ಕೂಡ ಇವರೇ ಮಸಾಲ ಒದಗಿಸ್ಕೊಟ್ಟಂಗಾಯ್ತು. ಕರೆಕ್ಟ್ ಇವ್ರು ಇಷ್ಟೊಂದೆಲ್ಲ ಇದ್ಕೊಂಡು ಹಿಂಗ್ ಮಾಡ್ತಾರೆ ಅಂತಂದ್ರೆ ಇವ್ರು ಏನೋ ಮಾತಾಡಲ್ಲ ಅಂತಂದ್ರೆ ಏನ್ ಇಲ್ಲ ಅಂದ್ರೆ ಖಂಡಿಸಬಹುದಾಗಿತ್ತಲ್ಲ, ನಿಮ್ಗೆ ತಲೆ ಸರಿ ಇದೆಯಾ ಅಂತ ಕೇಳಬಹುದಾಗಿತ್ತಲ್ಲ. ಹೌದು ನೋಡಿ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಕುಟುಂಬ ಒಂದಾಗಿರೋದ್ರ ಬಗ್ಗೆ ಹೇಳ್ತೀವಿ. ಈ ರಮ್ಯಾಗೆ ಕಳಿಸಿದಂತ ಮೆಸೇಜ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡೀ ಚಿತ್ರರಂಗ ಒಂದಾಗ್ಬಿಡ್ತು. ಎಕ್ಸಾಕ್ಟ್ಲಿ. ರಾಜ್ಕುಮಾರ್ ಫ್ಯಾಮಿಲಿ ಅವರು ಮಾತಾಡಿದ್ರು. ಹೌದು. ಇವರಿಗೆ ಪರಮಾಪ್ತರು ಕೆಲವರು ಮಾತಾಡಿದ್ರು ಸೇರ್ಕೊಂಡು, ಇದು ರಾಂಗ್ ಇದೆ, ಯಾವ ಹೆಣ್ಮಕ್ಳು ಕಳಿಸಿದ್ರು ಕೂಡ ಇದು ರಾಂಗ್ ಇದು ಅಂತ ಹೇಳಿ ಇಂಥ ಸಂಗತಿ. ಸೊ ಇದರಿಂದ ಪಾಠ ಕಲೀಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ಇದೇ ಆಗಿರೋದು. ಈಗ ನೋಡಿ, ಈಗ ಕೋರ್ಟ್ ಅಲ್ಲಿ ಎಲ್ಲವೂ ಕೂಡ ಸ್ಟ್ಯಾಂಡ್ ಆಗಿದೆ, ಎಲ್ಲವೂ ಕೂಡ ಇದಕ್ಕೆ ಸಾಕ್ಷಾಧಾರಗಳು. ಹೀಗಾಗಿ ಇನ್ನೇನು ಅಲಗಾಡಂಗಿಲ್ಲ ಅಂತ ಒಂದು ಸ್ಥಿತಿಗೆ ಬಂದು ತಲುಪಿದರೆ ಇನ್ನು 3 ರಿಂದ 6 ತಿಂಗಳು ಹೇಳಕ್ಕಾಗಲ್ಲ. ಅದು ಮುಂದುವರೆದ್ರು ಕೂಡ ಮುಂದುವರಿಬಹುದು. ಆಗಲೇ ಟೈಗರ್ ಅಶೋಕ್ ಕುಮಾರ್ ಹೇಳ್ತಾ ಇದ್ರು, ಅಭಿಮಾನಿಗಳ ಉಪಟಳ ಕಡಿಮೆ ಆಗಲಿಲ್ಲ ಅಂತಂದ್ರೆ ಅಥವಾ ಇವರು ತಮ್ಮ ವರ್ತನೆಯನ್ನ ತಿದ್ಕೊಳ್ಳಿಲ್ಲ ಅಂತಂದ್ರೆ ಒಬ್ಬ ಎಂಪಿಗೆ ಏನಾಗಿದೆಯಲ್ಲ, ಪ್ರಜ್ವಲ್ ಹೆಸರು ಹೇಳಿಲ್ಲ ಅವರು, ನಾವ್ ಹೇಳ್ತಾ ಇದೀವಿ ಏನಾಗಿದೆಯಲ್ಲ ಜೀವನ ಪರ್ಯಂತ ನೀವು ಕೊಳಿಬೇಕು ಅಂತ ಸ್ಥಿತಿಯನ್ನು ತಂದುಕೊಂಡ್ರು ಕೂಡ ಅಚ್ಚರಿ ಇಲ್ಲ ಅಂತ. ಮುಗಿದು ಕತೆ.